ಜುಲೈ 3 ದಲಿತ ಜನಾಗ್ರಹ ಸಮಾವೇಶಕ್ಕೆ ಡಿಎಸ್ಎಸ್ ಕರೆ. ಸಿಂಧನೂರು ನಗರದ ಸರ್ಕಿಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಜುಲೈ 3, 2026 ಶುಕ್ರವಾರ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ರಾಜ್ಯ ಸಮಿತಿ ವತಿಯಿಂದ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ದಲಿತ ಜನಾಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ವಿಭಾಗೀಯ ಸಂಘಟನಾ ಸಂಚಾಲಕ ಚಿನ್ನಪ್ಪ ಹೆಡಗಿಪಾಳ್ ತಿಳಿಸಿದರು. ನಂತರ ಮಾತನಾಡಿದ ಅವರು, ದಲಿತರ ಆರ್ಥಿಕ ಸಾಮಾಜಿಕ ಸಬಲೀಕರಣಕ್ಕೆ ಸರ್ಕಾರ ವಿಶೇಷ ಘಟಕ ಯೋಜನೆ 2013ರಂದು ಜಾರಿ ತಂದು ಸುಮಾರು 3 ಲಕ್ಷಕ್ಕೂ ಮೇಲ್ಪಟ್ಟ ಪರಿಶಿಷ್ಟ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಸರ್ಕಾರ ಒದಗಿಸಿದೆ. ಈ ಅನುದಾನದಿಂದ ಎಷ್ಟು ಪರಿಶಿಷ್ಟರ ಕುಟುಂಬಗಳು ಬಡತನ ರೇಖೆಯಿಂದ ಹೊರಬಂದಿವೆ, ಇನ್ನು ಭೂಮಿ, ವಸತಿ, ಸರ್ಕಾರಿ ಉದ್ಯೋಗ, ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ, ಕಡ್ಡಾಯ ಶಿಕ್ಷಣ ಮುಂತಾದವು ನೆನೆಗುದಿಗೆ ಬಿದ್ದಿವೆ. ಶೋಷಿತ ಸಮುದಾಯಗಳ ಮೇಲೆ ಸರ್ಕಾರದ ನಿರುತ್ಸಾಹ ಧೋರಣೆ ಖಂಡಿಸಿ ಜುಲೈ 3, 2026ರಂದು ದಲಿತರ ಸಮಗ್ರ ಸಬಲೀಕರಣಕ್ಕಾಗಿ ಅನಿರ್ದಿಷ್ಟ ಪ್ರತಿಭಟನೆ ಸಮಾವೇಶವನ್ನು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೆ. ಸರ್ಕಾರದ ನಿಷ್ಕಾಳಜಿಯನ್ನು ವಿರೋಧಿಸಲು ಸಮಾರೋಪಾದಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಕಾರ್ಯಕರ್ತರು, ಬುದ್ಧಿಜೀವಿಗಳು, ಸಾಮಾಜಿಕ ಹೋರಾಟಗಾರರು ಬಂದು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲು ಕಲಬುರಗಿ ವಿಭಾಗೀಯ ಸಂಘಟನಾ ಸಂಚಾಲಕ ಚಿನ್ನಪ್ಪ ಹೆಡಗಿಪಾಳ್ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮೆಹಬೂಬ್ ಪಾಟೀಲ್, ಮುದ್ದಾಪುರ್, ಭಾಸ್ಕರ್, ದೇಶಪ್ಪ, ಪಾಂಡುರಂಗ ಕ್ಯಾಂಪ್, ವಿಜಯಕುಮಾರ್, ಪ್ರವೀಣ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ದಲಿತ ಜನಾಗ್ರಹ ಸಮಾವೇಶವನ್ನು ಜುಲೈ 3ರಂದು ಸ್ವತಂತ್ರ ಉದ್ಯಾನವನ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಸಮಾವೇಶವು ಭೂಮಿ, ವಸತಿ, ಬ್ಯಾಕ್ಲಾಗ್ ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆ, ಏಕಗವಾಕ್ಷಿ ನೀತಿಗಾಗಿ ಒತ್ತಾಯ ಈ ಒಂದು ಹೋರಾಟವನ್ನು ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ದಿನಾಂಕ 3/7/2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಜನಾಗ್ರಹ ಸಮಾವೇಶಕ್ಕೆ ನಮ್ಮ ರಾಯಚೂರು ಜಿಲ್ಲೆಯಿಂದ ಸುಮಾರು 500 ಜನರನ್ನು ಕರೆದುಕೊಂಡು ಹೋಗಬೇಕೆಂಬ ನಿರ್ಧಾರವಾಗಿದ್ದು, ಈಗಾಗಲೇ ನಾವು ರಾಯಚೂರಲ್ಲಿ ಕರಪತ್ರವನ್ನು ಬಿಡುಗಡೆ ಮಾಡಿ ಅಲ್ಲಿಯ ಸುತ್ತಲ ಕಡೆ ಇದ್ದಂಥ ತಾಲೂಕು ಮತ್ತು ಹೋಬಳಿಯ ಕಾರ್ಯಕರ್ತರನ್ನು ಕರೆಸಿ ಅವರಿಗೆ ಕರಪತ್ರವನ್ನು ಕೊಟ್ಟು ಈ ಒಂದು ಸಮಾವೇಶದ ಬಗ್ಗೆ ಜಾಗೃತಿ ಮೂಡಿಸಿ ಯುವಕರು ಮತ್ತು ಮಹಿಳೆಯರನ್ನು ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಹೇಳಿದ್ದು, ದಿನಾಂಕ 18/6/2026ರಂದು ಮಸ್ಕಿ ತಾಲೂಕಿನ ಸುತ್ತಮುತ್ತಲಿರುವಂಥ ಹಳ್ಳಿಯ ಮತ್ತು ಹೋಬಳಿಯ ಕಾರ್ಯಕರ್ತರನ್ನು ನಿನ್ನೆ ಅಲ್ಲಿ ಕರೆಸಿ ಅಲ್ಲಿಯ ಎಲ್ಲ ಕಾರ್ಯಕರ್ತರಿಗೆ ಕರಪತ್ರ ಹಂಚಿ ಎಲ್ಲ ಜನರಿಗೆ, ಯುವಕರಿಗೆ ಮತ್ತು ಮಹಿಳೆಯರಿಗೆ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ಈ ಕಾರ್ಯಕ್ರಮದಲ್ಲಿ ಜನರನ್ನು ಹೆಚ್ಚಿಗೆ ತೊಡಗಿಸಿಕೊಳ್ಳಲು ಅಲ್ಲಿ ಇದ್ದಂಥ ತಾಲೂಕು ಸಮಿತಿಗೆ ನಾವು ಮನವಿ ಮಾಡಿಕೊಂಡೆವು. ಇಂದು 19/6/2026ರಂದು ಸಿಂಧನೂರು ತಾಲೂಕಿನ ಸರ್ಕಿಟ್ ಹೌಸ್ನಲ್ಲಿ ಈ ಸಿಂಧನೂರು ತಾಲೂಕಿನ ತಾಲೂಕು ಪದಾಧಿಕಾರಿಗಳನ್ನು ಕರೆಸಿ ಈ ಒಂದು ಕರಪತ್ರವನ್ನು ಕೊಡುತ್ತಿದ್ದು, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಮಾವಳ್ಳಿ ಶಂಕರ್ ಸರ್ ಅವರು ತೆಗೆದುಕೊಂಡಂಥ ನಿರ್ಧಾರ ಮತ್ತು ಹೋರಾಟವು ಯಾವಾಗಲೂ ಯಶಸ್ವಿಯಾಗಿತ್ತು. ಉದಾಹರಣೆಗೆ ಎಂಡಬೇಡ ವಸತಿ ಶಾಲೆ ಅಂತದ್ದು ಈಗ ಒಂದೊಂದು ಹೋಬಳಿಗೊಂದು ವಸತಿ ಶಾಲೆಯಾಗಿ ಹಿಂದುಳಿದಂಥ ಜನರಿಗೆ, ಮಕ್ಕಳಿಗೆ ಅತ್ಯಂತ ವ್ಯವಸ್ಥಿತವಾದಂಥದ್ದು ವಿದ್ಯೆ ಸಿಗುತ್ತಿದ್ದು, ಈ ಒಂದು ನಮ್ಮ ರಾಜ್ಯ ಸಂಚಾಲಕರಾದಂಥ ಮಾವಳ್ಳಿ ಶಂಕರ್ ಸರ್ ಅವರು ತೆಗೆದುಕೊಂಡಂಥ ನಿರ್ಧಾರವು ಯಾವಾಗಲೂ ಸಕ್ಸಸ್ ಆಗಿ ಜನರಿಗೆ ಉಪಯೋಗ ಆಗೋಂಥ ನಿರ್ಧಾರ ತೆಗೆದುಕೊಳ್ತಾರೆ. ಅದಕ್ಕಾಗಿ SSP TSP ಹಣ ಸರ್ಕಾರ ಕೋಟ್ಯಾನುಗಟ್ಟಲೆ, ಲಕ್ಷಾನುಗಟ್ಟಲೆ ಖರ್ಚು ಮಾಡುತ್ತೆ. ಅಂದ್ರೆ ಒಬ್ಬರಿಗೆ ನಗದು ರೂಪದಲ್ಲಿ ಇರಲ್ಲ. ಮಾಡಿದಲ್ಲಿ CC ರೋಡ್ ಮಾಡಿದೆ, ಡಾಮರ್ ರೋಡ್ ಮಾಡಿದೆ, ಬಿಡಿ ಕಟ್ಟಿದೆ, ಅದು ಕಟ್ಟಿದೆ, ವರ್ಷ ಅದೇ ಆದರೆ ಜನರಿಗೆ ಏನದರಿಂದ ಲಾಭ? ನಾವು MLAಗಳನ್ನ ಲೋನ್ ಕೇಳಿದ್ರೆ. ಬ್ಯೂರೋ ರಿಪೋರ್ಟ್, ಬಾಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.